ಅಸ್ಸಾಂನಲ್ಲಿ ಕಾಂಗ್ರೆಸ್ ಪಾರ್ಟಿ ನಮ್ಮೊಂದಿಗೆ ಚುನಾವಣೆ ಎದುರಿಸುತ್ತಿದೆ. ಕಾಂಗ್ರೆಸ್ ಪಾರ್ಟಿಯ ಮುಖ್ಯಮಂತ್ರಿ ಪದವಿಯ ಮುಖ ಹಾಗೂ ಮಹಾಮೈತ್ರಿಯ ನಾಯಕ ಗೌರವ್ ಗೊಗೊಯ್ ಆಗಿದ್ದಾರೆ. ಗೌರವ್, ಈ ಚುನಾವಣೆ ಇದೆಯಲ್ಲ, ನೀವು 2021ರಲ್ಲೂ ಸ್ಪರ್ಧಿಸಿದ್ದೀರಿ. ಈ ಚುನಾವಣೆ ಎಷ್ಟು ಸುಲಭವಾಗಿದೆ, ಎಷ್ಟು ಕಠಿಣವಾಗಿದೆ? 2021ರ ಚುನಾವಣೆಗಿಂತ ಇದು ಸಾಕಷ್ಟು ಭಿನ್ನವಾಗಿದೆ. 2021ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ರಾಜಕೀಯ ಮೈತ್ರಿ ಬೇರೆಯೇ ಇತ್ತು ಮತ್ತು ಕೆಲವು ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳದ ಕಾರಣ ಸುಮಾರು 18 ಸೀಟುಗಳಲ್ಲಿ ಸೋಲನ್ನು ಎದುರಿಸಬೇಕಾಯಿತು. ಈ ಬಾರಿ ನಾವು ಮೈತ್ರಿಯನ್ನು ಬೇರೆ ರೀತಿಯಲ್ಲಿ ಮಾಡಿಕೊಂಡಿದ್ದೇವೆ ಮತ್ತು ಜನರ ಮಧ್ಯೆ ಈಗ 10 ವರ್ಷಗಳ ನಂತರ ಒಂದು ಪರ್ಯಾಯದ ಭರವಸೆ ಇದೆ ಮತ್ತು ಪ್ರಸ್ತುತ ಸರ್ಕಾರದ ಬಗ್ಗೆ ಸಾಕಷ್ಟು ಅಸಮಾಧಾನವಿದೆ. ಪ್ರಸ್ತುತ ಸಮಯದಲ್ಲಿ ಈಗ ತುಂಬಾ ವಿಭಿನ್ನವಾದ ವಾತಾವರಣವಿದೆ ಎಂದು ನನಗೆ ಅನಿಸುತ್ತದೆ. ಸೀಟುಗಳ ಮೈತ್ರಿ ಮಾಡಿಕೊಂಡಿದ್ದೀರಿ ಎಂದು ನೀವು ಹೇಳಿದಿರಿ. ಈ ಮೈತ್ರಿ ಆಗುವುದರಲ್ಲಿ ಸ್ವಲ್ಪ ತಡವಾಗಲಿಲ್ಲವೇ? ನೋಡಿ, 6 ಪಕ್ಷಗಳ ಜೊತೆ ಮಾತುಕತೆ ನಡೆಸೋದು. ಅಸ್ಸಾಂನಂತಹ ಒಂದು ರಾಜ್ಯ. ಅಲ್ಲಿ ಬೇರೆ ಬೇರೆ ಸಮುದಾಯಗಳಿವೆ, ಬೇರೆ ಬೇರೆ ಭಾಷೆಗಳಿವೆ, ಬೇರೆ ಬೇರೆ ಧರ್ಮಗಳಿವೆ. ಈ ಮಾತುಕತೆಗಳನ್ನು ಬಹಳ ಸೂಕ್ಷ್ಮವಾಗಿ ನಡೆಸಬೇಕಾಗುತ್ತದೆ. ಈ ಮಾತುಕತೆಗಳನ್ನು ಬಹಳ ಕೂಲಂಕಷವಾಗಿ ನಡೆಸಬೇಕಾಗುತ್ತದೆ. ಆದ್ದರಿಂದ ಸಮಯ ಹಿಡಿಯುವುದು ಸಹಜ. ಆದರೆ ಮೂಲ ವಿಷಯವೇನೆಂದರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಯಾವ ಮೈತ್ರಿಯನ್ನು ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲವೋ ಈ ಬಾರಿ ಅದನ್ನು ಮಾಡಲು ನಾವು ಸಕ್ಷಮರಾಗಿದ್ದೇವೆ ಮತ್ತು ಇದೇ ಜನರ ಭರವಸೆಯಾಗಿದೆ. ಈ ಮೈತ್ರಿಯಿಂದ ಜನರಿಗೆ ಧೈರ್ಯ ಬಂದಿದೆ. ಗೌರವ್, ನಾವು ನೋಡಿದ್ದೇವೆ, ಎಲ್ಲೆಲ್ಲಿ ಯಾವ ಸರ್ಕಾರಗಳ ವಿರುದ್ಧ ಆಡಳಿತ ವಿರೋಧಿ ಅಲೆ ಅಥವಾ ಕೋಪ ಇರುತ್ತದೆಯೋ, ಆದರೆ ಅಲ್ಲಿ ಅದೇ ಸರ್ಕಾರಗಳು ಕೊನೆಯ ಕ್ಷಣದಲ್ಲಿ ನಗದು ವರ್ಗಾವಣೆ ಮಾಡಿ ಅದನ್ನು ಒಂದು ರೀತಿಯಲ್ಲಿ ತಟಸ್ಥಗೊಳಿಸಿವೆ. ಅಸ್ಸಾಂನಲ್ಲಿಯೂ 3,600 ಕೋಟಿ ರೂಪಾಯಿಗಳು ಹೋಗಿವೆ. ಇದು ಒಂದು ದೊಡ್ಡ ಫ್ಯಾಕ್ಟರ್ ಎಂದು ನಿಮಗೆ ಅನಿಸುತ್ತದೆಯೇ? ಮತ್ತು ನಾವು ನೋಡಿದ್ದೇವೆ, ಎಲ್ಲೆಲ್ಲಿ ಆಡಳಿತದಲ್ಲಿರುವವರು ಹಣ ವರ್ಗಾವಣೆ ಮಾಡಿದ್ದಾರೋ ಅವರು ಮತ್ತೆ ಆಯ್ಕೆಯೂ ಆಗಿದ್ದಾರೆ. ನೋಡಿ, ಕೆಲವು ಕಡೆ ಹೀಗೂ ಆಗಿದೆ. ಆಡಳಿತದಲ್ಲಿರುವವರ ಸರ್ಕಾರ ಬದಲಾಗಿದೆ. ಆಡಳಿತದಲ್ಲಿರುವವರ ಸರ್ಕಾರ ಯಾವಾಗಲೂ ಮತ್ತೆ ಬಂದಿದೆ ಎಂದೇನಿಲ್ಲ ಮತ್ತು ಜನರು ಕೂಡ ರಾಜಕೀಯವಾಗಿ ಬಹಳ ಸಕ್ರಿಯರಾಗಿದ್ದಾರೆ. ಜನರಿಗೂ ಈಗ ಅರ್ಥವಾಗಿದೆ ಈ ಸರ್ಕಾರ ಕೊನೆಯಲ್ಲಿ ಈ ಸ್ಕೀಮ್ಗಳನ್ನು ಯಾಕೆ ತರುತ್ತಿದೆ ಎಂದು, ಮತ್ತು ಜನರು ಕೂಡ ರಾಜಕೀಯವಾಗಿ ಹೆಚ್ಚು ಸಕ್ರಿಯರಾಗಿರುವುದರಿಂದ ಯಾವ ಸರ್ಕಾರಿ ಸೌಲಭ್ಯಗಳ ಮೇಲೆ ಅವರ ಹಕ್ಕಿದೆಯೋ, ಅವರ ಅಧಿಕಾರವಿದೆಯೋ ಅವು ನ್ಯಾಯಸಮ್ಮತವಾಗಿವೆ. ಆ ಸೌಲಭ್ಯಗಳ ಲಾಭವನ್ನು ಪಡೆಯಲು ಜನರು ಸೌಲಭ್ಯಗಳ ಲಾಭವನ್ನು ಕೂಡ ಪಡೆಯುತ್ತಾರೆ ಮತ್ತು ನಂತರ ತಮ್ಮ ರಾಜಕೀಯ ವಿವೇಚನೆಯಿಂದ ತಮ್ಮ ಮೆಚ್ಚಿನ ಪಕ್ಷಕ್ಕೆ ಮತವನ್ನೂ ಹಾಕುತ್ತಾರೆ. ಹಿಮಂತ ಬಿಸ್ವ ಶರ್ಮಾ ವರ್ಸಸ್ ಗೌರವ್ ಗೊಗೊಯ್. ಜನರು ನಿಮಗೆ ಯಾಕೆ ವೋಟ್ ನೀಡಬೇಕು? ನೋಡಿ, ಹಿಮಂತ ಬಿಸ್ವ ಶರ್ಮಾ ಅವರನ್ನ ಜನರು 25 ವರ್ಷಗಳಿಂದ ನೋಡಿದ್ದಾರೆ. ಅವರು ಯಾವ ರೀತಿ ಒಂದು ಪಕ್ಷವನ್ನ ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಹೋಗುತ್ತಾರೆ ಎಂದು, ಯಾವ ರೀತಿ ಅವರು ತಮ್ಮ ವೈಯಕ್ತಿಕ ಹಣ ಮತ್ತು ಆಸ್ತಿಯನ್ನು ಹೆಚ್ಚಿಸಿಕೊಂಡಿದ್ದಾರೆ, ಅವರು ಯಾವ ರೀತಿ ಭಯ ಮತ್ತು ಬೆದರಿಕೆಯ ರಾಜಕೀಯ ಮಾಡ್ತಾರೆ. ನಾನು ನನ್ನ ರಾಜಕೀಯ ಆದರ್ಶಗಳನ್ನು ನನ್ನ ದಿವಂಗತ ತಂದೆ ತರುಣ್ ಗೊಗೊಯ್ಜಿ ಅವರಿಂದ ಕಲಿತಿದ್ದೇನೆ. ಅವರನ್ನು ಅಸ್ಸಾಂನ ಜನರು 15 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಕಂಡಿದ್ದಾರೆ. ಹಾಗಾಗಿ ಇಂದು ನನಗೆ ಭರವಸೆ ಇದೆ, ಜನರು ಹಿಮಂತ ಬಿಸ್ವಾ ಶರ್ಮಾ ಅವರ ರಾಜಕೀಯ ಮತ್ತು ದಿವಂಗತ ತರುಣ್ ಗೊಗೊಯ್ಜಿ ಅವರ ರಾಜಕೀಯವನ್ನು ಹೋಲಿಕೆ ಮಾಡಿದಾಗ ಅಸ್ಸಾಂನಲ್ಲಿ ಎಲ್ಲರ ಗೌರವಕ್ಕಾಗಿ, ಎಲ್ಲರ ಸ್ವಾಭಿಮಾನಕ್ಕಾಗಿ ಮತ್ತು ನಮ್ಮ ಮಾತನ್ನು ಹೇಳಲು ಸಂವಿಧಾನವು ನಮಗೆ ನೀಡುವ ಸ್ವಾತಂತ್ರ್ಯಕ್ಕಾಗಿ ದಿವಂಗತ ತರುಣ್ ಗೊಗೊಯ್ಜಿ ಅವರ ಆದರ್ಶಗಳ ರಾಜಕೀಯವು ಅಸ್ಸಾಂನಲ್ಲಿ ನಮಗೆ ಮತ್ತೆ ಬೇಕು ಎಂದು ಅವರು ಈಗ ಅರ್ಥಮಾಡಿಕೊಂಡಿದ್ದಾರೆ, ಪರೀಕ್ಷಿಸಿದ್ದಾರೆ. ಹಿಮಂತ ಬಿಸ್ವಾ ಶರ್ಮಾ ಅವರು ನಿಮ್ಮ ಮೇಲೆ ಸಾಕಷ್ಟು ವೈಯಕ್ತಿಕ ದಾಳಿ ಮಾಡ್ತಾರೆ. ಪಾಕಿಸ್ತಾನ ಸಂಪರ್ಕ, ಅವರು ಪಾಕಿಸ್ತಾನದ ಮುಖ್ಯಮಂತ್ರಿ ಆಗುತ್ತಾರೆಯೇ ಎಂದು ಅವರು ಹೇಳಿದ್ದನ್ನು ನಾನು ನಿನ್ನೆ ನೋಡುತ್ತಿದ್ದೆ. ನೋಡಿ, ಇದು ಅವರ ದುರ್ಬಲತೆ. ಈಗ ಅವರ ಮನಸ್ಸಿನಲ್ಲಿ ಸಂಶಯವಿದೆ, ಅವರ ಮನಸ್ಸಿನಲ್ಲಿ ಭಯವಿದೆ. ನಾವು ಎಲ್ಲರಿಗೂ ಸಮ್ಮತಿ ನೀಡಲು ಬಯಸುತ್ತೇವೆ, ಎಲ್ರಿಗೂ ಒಳ್ಳೆಯದಾಗ್ಲಿ. ಅವರ ಮನಸ್ಸಿನಲ್ಲಿ ಸಂಶಯವಿದೆ, ಆತಂಕವಿದೆ. ಆಧಾರರಹಿತ ಮಾತುಗಳನ್ನಾಡುವುದು ಅವರ ಸಂಪ್ರದಾಯ. ಆದ್ದರಿಂದ ಇಂತಹ ಕಾರಣಗಳಿಂದಾಗಿಯೇ ಮುಖ್ಯಮಂತ್ರಿ ಪದವಿಯಲ್ಲಿ ಕುಳಿತಿರುವ ವ್ಯಕ್ತಿ ಎಂದು ಜನರು ಅರ್ಥಮಾಡಿಕೊಳ್ಳುತ್ತಾರೆ. ಅವರ ಮಾತುಗಳಲ್ಲಿ ತೂಕವಿರಬೇಕು, ಮಾತುಗಳಲ್ಲಿ ಗಾಂಭೀರ್ಯವಿರಬೇಕು ಮತ್ತು ಆದ್ದರಿಂದ ಜನರು ಈಗ ಅವರನ್ನು ಮುಖ್ಯಮಂತ್ರಿ ಹುದ್ದೆಗೆ ಯೋಗ್ಯರೆಂದು ಪರಿಗಣಿಸುವುದಿಲ್ಲ. ಕೇಂದ್ರ ಗೃಹ ಸಚಿವ ಅಮಿತ್ ಶಾಜಿ ಅವರು ತಾವು ಬಂದರೆ ಒಳನುಸುಳುವಿಕೆಯನ್ನ ತಡೆಯುವುದಾಗಿ, ಪ್ರವಾಹಕ್ಕೆ ಪರಿಹಾರ ನೀಡುವುದಾಗಿ ಹೇಳಿದರು. 10 ವರ್ಷಗಳಲ್ಲಿ ಎಷ್ಟು ಒಳನುಸುಳುವಿಕೆಗಳನ್ನು ತಡೆಯಲಾಗಿದೆ ಎಂದು ಅವರು ಹೇಳಬೇಕು. ಇದಕ್ಕೆ ವ್ಯತಿರಿಕ್ತವಾಗಿ ಯುಪಿಎ ಕಾಲದಲ್ಲಿ ನಾವು ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದ ಜನರನ್ನು ಹೆಚ್ಚು ಗಡೀಪಾರು ಮಾಡಿದ್ದೇವೆ. ಬಿಜೆಪಿಗೆ ಹೋಲಿಸಿದರೆ ಯುಪಿಎ ಕಾಲದಲ್ಲಿ ನಾವು ಅಸ್ಸಾಂ, ಬಾಂಗ್ಲಾದೇಶ, ಭಾರತ, ಬಾಂಗ್ಲಾದೇಶದ ಗಡಿ ಬೇಲಿಯನ್ನು ಹೆಚ್ಚು ಮಾಡಿದ್ದೇವೆ. ಯುಪಿಎ ಕಾಲದಲ್ಲಿ ನಾವು ಎನ್ಆರ್ಸಿ ಪ್ರಕ್ರಿಯೆಯನ್ನು ಮಾಡಿದೆವು. ಇದರಿಂದಾಗಿ ಬಂದಿರುವ ಎಲ್ಲಾ ಅಕ್ರಮ ಜನರನ್ನು ಹಿಡಿಯಲಾಗುತ್ತದೆ.
ಬಿಜೆಪಿ ಈ ಎಲ್ಲಾ ಕೆಲಸಗಳಲ್ಲಿ ಕಾಂಗ್ರೆಸ್ ಯುಪಿಎಗಿಂತ ಹಿಂದಿದೆ. ಕೇವಲ ಮಾತುಗಳು ಮತ್ತು ಗದ್ದಲ ನಮಗಿಂತ ಹೆಚ್ಚಾಗಿದೆ. ನೀವು ಆ ರೀತಿಯಲ್ಲಿ ಪ್ರಚಾರ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ನಿಮಗೆ ಅನಿಸುತ್ತದೆ. ಇಲ್ಲ, ನನಗೆ ಜನರ ನಡುವೆ ಯಾವ ಜನಬೆಂಬಲ ಸಿಕ್ಕಿದೆಯೋ ನಾನು ಅದಕ್ಕೆ ಕೃತಜ್ಞನಾಗಿದ್ದೇನೆ. ಮೇ 4ರಂದು ಏನಾಗುತ್ತದೆ? ಮೇ 4ರಂದು ಒಂದು ಹೊಸ ಅಸ್ಸಾಂನ ಆರಂಭವಾಗಲಿದೆ. ಆ ಹೊಸ ಅಸ್ಸಾಂನಲ್ಲಿ ನಾವೆಲ್ಲರೂ ಮತ್ತೊಮ್ಮೆ ಬಡವರಿಗಾಗಿ ಕೆಲಸ ಮಾಡುವ, ಯುವಕರಿಗಾಗಿ ಕೆಲಸ ಮಾಡುವ ಮತ್ತು ದಿವಂಗತ ಜುಬಿನ್ ಗರ್ಗ್ ಅವರ ಮರಣಕ್ಕೆ ಸಂಬಂಧಿಸಿದಂತೆ ನ್ಯಾಯವನ್ನು ಒದಗಿಸುವಂತಹ ಒಂದು ಸರ್ಕಾರವನ್ನು ನೋಡುತ್ತೇವೆ.